ಓಕೆ ಮೇಡಮ್, ಈಗ ನೀವು ಅಂದ್ರೆ ಒಂದು ವೈಯಕ್ತಿಕ ವಿಚಾರವನ್ನ ಯೂನಿವರ್ಸಲ್ ಆಗಿ ಹೇಳುವಂತದ್ದು ಎಷ್ಟು ಸರಿ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ನಿಮ್ಮ ಮತ್ತು ಆ ಒಬ್ಬರ ಅಂದ್ರೆ ವ್ಯಕ್ತಿ ಏನಿದ್ರು ಅವರ ವಿಚಾರ ಸೆಕೆಂಡರಿ ಇರ್ಬೋದು, ಬಟ್ ಇದನ್ನ ಯೂನಿವರ್ಸಲ್ ಆಗಿ ನೀವು ತಗೊಂಡಿರುವಂತದ್ದು ಎಷ್ಟು ಸರಿ ಅನ್ನೋದು ಚರ್ಚೆ ಏನಕ್ಕೆ ಅಂತ ಅಂದ್ರೆ ಸರ್, ನಾನ್ ಮಾತಾಡ್ತಾನೆ ಈಗ ನನ್ ಜೊತೆ ನೀವು ಕ್ವಶನ್ ಕೇಳ್ತಾ ಇದ್ದೀರಾ ಅಂದ್ರೆ ನಿಮ್ ಮೇಲೆ ನಾನು ದ್ವೇಷ ಇಟ್ಕೊಂಡು ನಾನು ಆನ್ಸರ್ ಮಾಡಕ್ಕಾಗಲ್ಲ. ನಾವಿಬ್ರು ಮಾತಾಡ್ತಾ ಇದೀವಿ ಅಂತ ಅಂದ್ಮೇಲೆ ಒಂದು ಸಲಿಗೆಯಿಂದ ಆಗಿರ್ಬೋದು ಮಾತಾಡಿರ್ತೀವಿ ಸರ್. ನಾನು ಹುಡುಗರು ಕಳ್ಳನ್ ಮಕ್ಳು ಅಂತ ಹೇಳಿರೋದು ನಿಜ, ಬಟ್ ಅದನ್ನ ನಾನು ಎಲ್ಲೂ ವೈಯಕ್ತಿಕವಾಗಿ ಬಂದು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಅಲ್ಲಿ ಆಗಿರ್ಬೋದು ನಾನು ಎಲ್ಲೂ ಹೇಳಿಲ್ಲ. ನನ್ನ ಇಂಟರ್ವ್ಯೂ ಅಲ್ಲಿ ನನ್ನ ಟ್ರಿಗರ್ ಮಾಡಿದಂತಹವಾಗ ನನಗೆ ನನ್ನ ವೈಯಕ್ತಿಕವಾಗಿ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ, ಹುಡುಗರ ಬಗ್ಗೆ ನಿಮಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳಿದಾಗ ನಾನು ಕಳ್ಳನ್ ಮಕ್ಳು ಅಂತ ಹೇಳಿದ್ದುಂಟು. ನನಗೆ ಯಾರು ಏನ್ ಮಾಡಿದಾರಲ್ಲ ಅವ್ರ ಬಗ್ಗೆ ನಾನು ಹೇಳಿದ್ದೀನಿ. ನಾನು ಎಲ್ಲಾ ಹುಡುಗರಿಗೂ ಹೇಳಿಲ್ಲ, ಅದು ಮಿಸ್ ಆಗಿ ಹೇಳ್ಬಿಟ್ಟಿದೀನಿ, ಇನ್ಕ್ಲೂಡಿಂಗ್ ಯು ಅಂತ ಹೇಳಿ. ಆ ಒಂದು ವಿಷಯಕ್ಕೆ ಆ ಅಪ್ಪ ಅಷ್ಟು ಮಾಡಿರ್ಬಹುದೇನೋ, ನನಗದು ಗೊತ್ತಿಲ್ಲ. ನೀವು ಇನ್ಕ್ಲೂಡಿಂಗ್ ಯು ಅಂತ ಹೇಳಿರೋದು ಕೂಡ ತಪ್ಪಲ್ವಾ? ಎಕ್ಸಾಕ್ಟ್ಲಿ ಸರ್, ನಾನು ತಪ್ಪಂತ ಹೇಳ್ತಿಲ್ಲ. ಹೌದು, ನಾನು ಹೇಳಿದೀನಿ ಸರ್. ಸರ್ ಏನಕ್ಕೆ ಅಂತ ಅಂದ್ಮೇಲೆ ಹುಡುಗರು ಕಳ್ಳನ್ ಮಕ್ಳು ಇನ್ಕ್ಲೂಡಿಂಗ್ ಯು ಅಂತ ಅಂದ್ಮೇಲೆ ಅಷ್ಟಕ್ಕೆ ಬಿಟ್ಟಿದ್ರೆ ನಂದು ತಪ್ಪಾಗ್ತಿತ್ತು. ನಾನು ಹೇಳಿದೀನಿ, ಹುಡುಗರು ಸರಿ ಇದ್ರೆ ಹುಡುಗಿರ್ ಸರಿ ಇರಲ್ಲ, ಹುಡುಗಿರ್ ಸರಿ ಇದ್ರೆ ಹುಡುಗರು ಸರಿ ಇರಲ್ಲ, ಇಬ್ರು ಸರಿ ಇದ್ರೆ ದೇವ್ರೆ ಸರಿ ಇರಲ್ಲ ಅಂತ ನಾನು ಈ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದೀನಿ ಸರ್. ಆ ಅಪ್ಪ ಎಲ್ಲೂ ಹಾಕಿಲ್ಲ, ಇದನ್ನ ಈ ಸ್ಟೇಟ್ಮೆಂಟ್ ಎಲ್ಲೂ ಹಾಕಿಲ್ಲ ಸರ್. ಬೇಕಿರ ನಾನು ಆ ಸ್ಟೇಟ್ಮೆಂಟ್ ನ ನಿಮ್ಗೆ ಇವಾಗ್ಲೇ ತೋರಿಸ್ತೀನಿ. ಯಾಕೆ ಅಂದ್ರೆ ಎಲ್ಲರೂ ನನ್ನ ತಪ್ಪು ತಿಳ್ಕೊಂತ ಇದಾರೆ ಸರ್. ಏನಕ್ಕಂತ ಅಂದ್ಮೇಲೆ ಇವಾಗ ಏನಾಗಿದೆ ಅಂದ್ರೆ ಆ ಒಂದು ಸ್ಟೇಟ್ಮೆಂಟ್ ನಾನು ತಮಾಷೆಗೆ ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ನ ಇಟ್ಕೊಂಡು ಕೆಲವೊಂದಷ್ಟು ಇಂತಿಂತವ್ರೆ ಅಂತಾನೆ ನಾನು ಮೆನ್ಷನ್ ಕೂಡ ಮಾಡ್ತೀನಿ ಸರ್. ಎಲ್ಲ ಒಂಥರ ಕೆಟ್ಟ ವರ್ಡ್ ಯೂಸ್ ಮಾಡ್ಕೊಂಡು ಇವಳು ಕಚ್ಚಡ, ಇವಳು ನೀನು ಬೇಕಿದ್ರೆ ಕಳ್ಳು ಬೆಕ್ಕು, ಇದು ಅದು ಇದು ತುಂಬಾ ತುಂಬಾ ಬ್ಯಾಡ್ ಆಗಿ ಮಾತಾಡಿದ್ದು ಉಂಟು. ನನಗೆ ಅದು ತುಂಬಾ ನೆಗೆಟಿವ್ ಆಗ್ತಾ ಇದೆ ಸರ್. ಅದು ನನ್ನ ಬಿಡಿ, ನನ್ನ ಫ್ಯಾಮಿಲಿಗೂ ಕೂಡ ಇದು ಯಾವ್ದು ತಗೊಂತಾ ಇಲ್ಲ, ಯಾರು ಸಹಿಸ್ಕೊಂತ ಇಲ್ಲ. ತುಂಬಾ ತೀರ ಮಟ್ಟದಲ್ಲಿ ಇದು ಎಲ್ಲೆಲ್ಲೋ ಹೋಗ್ತಾ ಇದೆ. ನಂತರ ಯಾರೋ ಮಧು ಅನ್ನೋನು ಮತ್ತೆ ಇನ್ನ ತುಂಬಾ 2-3-4 ಜನ ಹುಡುಗರು ಇದ್ದಾರೆ. ಅವರೆಲ್ಲ ಫಿಲ್ಮ್ ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಗ ಅವರು ಹೇಳಿದ್ದುಂಟು, ಆಕೆ ಆಕ್ಟರ್ ಅಲ್ಲ, ನೀವು ನನಗೆ ಇಲ್ಲಿ ಬಂದು ಏನೂ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ ಅಂತ ಇಷ್ಟು ಮಾತ್ರ ಹೇಳಿದ್ದಾರೆ. ಅವರು ಇನ್ನ ಒಂದಷ್ಟು ಮಾತುಗಳು ಹೇಳಿದ್ದಾರೆ. ಇವರು ಆಕ್ಟರ್ ಅಲ್ಲ, ಇವರು ಬಂದು ಇಲ್ಲಿ ಕೂತ್ಕೊಳ್ಳೋ ಯಾವ ಯೋಗ್ಯತೆನೂ ಇಲ್ಲ ಫಿಲ್ಮ್ ಚೇಂಬರ್ಗೆ. ಆಸ್ ಅನ್ ಆಕ್ಟರ್ ಆಗಿದ್ರೆ ನಾನು ಹೋಗಿ ಇನ್ನೊಬ್ರು ಆಕ್ಟರ್ ಬಗ್ಗೆ ಕಂಪ್ಲೇಂಟ್ ಮಾಡ್ಬೋದು. ಅವ್ರು ಆಕ್ಟರ್ ಅಲ್ಲ, ಏನೂ ಅಲ್ಲ, ನಾನು ಆಕ್ಟರ್ ಅಲ್ಲ, ಮತ್ತೆ ಏನಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ರು? ಅವರು ಇವ್ರಿಗೂ ಬೈದಿದ್ದಾರೆ. ಅದನ್ನ ಮಾತ್ರ ಮುಚ್ಚಿಟ್ಟು ನಂದ ತಪ್ಪು ಏನಿದೆ ಅದನ್ನ ಮಾತ್ರ ತೋರಿಸಿದ್ದಾರೆ ಸರ್. ಇವಾಗ ಒಂದು 10-15 ಜನಕ್ಕೆ ನಾನು ಕಂಪ್ಲೇಂಟ್ ಮಾಡಿಸಿದೀನಿ, ವಿತ್ FIR ಕೂಡ ಹಾಕ್ಸಿದೀನಿ. ಇಲ್ಲಿವರೆಗೂ ನಾನು ಯಾರ ಸವಸಕ್ಕೂ ಹೋದವಳಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು, ನಾನು ಮಾಡ್ಕೊಂಡಿದ್ದೆ. ಬಟ್ ಇವಾಗ ನನ್ನ ತೀರವಾಗಿ ನನಗೆ ತುಂಬಾ ನೆಗೆಟಿವ್ ಮಾಡ್ತಾ ಇದ್ದಾರೆ ಸರ್. ನಾನು ಇನ್ಮೇಲೆ ಸಹಿಸೋದೇ ಇಲ್ಲ. ಅದೇನ್ ಕಾನೂನು ಪ್ರಕಾರ ಇದೆ ನಾನು ಓಡಾಡ್ತೀನಿ ಸರ್. ನಾನು ಸಾರಿ ಕೇಳಲ್ಲ, ನಾನು ಎಲ್ಲೂ ತಪ್ಪು ಮಾಡಿಲ್ಲ. ಇಲ್ಲ ನಾನು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ಹುಡುಗರು ಹಂಗೆ ಹುಡುಗರು ಹಿಂಗೆ ನಾನು ಯಾವತ್ತೂ ಯಾರ ಬಗ್ಗೆನೂ ಮಾತಾಡಿಲ್ಲ.